ಯಜಮಾನ್ರು ಬಂದರು ಅಂದ್ಯಲ್ಲಮ್ಮ, ಎಲ್ಲಿ ಕಾಣ್ತಿಲ್ಲ? ನೀವು ಕಾಫಿ ಬೇಡ ಅಂತ ಹೇಳಿದ್ರಲ್ಲ, ಅದಕ್ಕೆ ಇಲ್ಲಿ ಅಂಗಡಿಯಿಂದ ಸ್ವೀಟ್ ತರ್ತೀನಿ ಅಂತ ಹೋದರು. ಅಯ್ಯೋ, ನಾನು ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ನಮ್ಮ ಯಜಮಾನ್ರು ಇವತ್ತು ಡ್ಯೂಟಿಯಿಂದ ಬೇಗ ಬರ್ತೀನಿ, ನಮ್ಮ ಡಿಪಾರ್ಟ್ಮೆಂಟ್ ಹೆಡ್ಗೆ ಇನ್ವಿಟೇಷನ್ ಕೊಡೋಣ ಅಂತ ಹೇಳಿದರು. ನೀನು ಬಿದ್ದಿದ್ದ ಭಯದಲ್ಲಿ ನಾನೆಲ್ಲ ಮರೆತುಬಿಟ್ಟೆ. ನಾವೇನು ಹೊರಡ್ತೀವಿ. ನೀವು ಇಷ್ಟೆಲ್ಲ ಸಹಾಯ ಮಾಡಿದ್ದೀರ ನನಗೆ. ಮೊದಲನೇ ಸಲ ಮನೆಗೆ ಬಂದವ್ರನ್ನ ಹಾಗೆ ಕಳಿಸ್ತಾ ಇದ್ದೀನಲ್ಲ ಅಂತ ಬೇಜಾರಾಗ್ತಿದೆ. ನೀವೇನು ಯೋಚನೆ ಮಾಡಬೇಡಿ, ನಾವು ಇನ್ನೊಂದ್ಸಲ ನಿಮ್ಮ ಮನೆಗೆ ಬರ್ತೀವಿ. ನೀವು ಯಾವಾಗಾದರೂ ನಮ್ಮ ಮನೆಗೆ ಬನ್ನಿ. ಏನಮ್ಮ? ನಾನು ನಿಮ್ಮನ್ನ ಅಮ್ಮ ಅಂತ ಕರಿಬಹುದಾ? ಖಂಡಿತ ಕರಿ ಮಗಳೇ. ನೀನು ನನ್ನ ಮಗಳು ಅಂತ ಒಂದು ಮಾತು ಹೇಳ. ಹೇಳಿಮ್ಮ. ಪ್ರೀತಿಸಿ ಮದುವೆ ಆದ್ವಿ ಅಂತ ಮನೆಯವರಿಂದ ದೂರ ಆಗಬೇಡಿ. ಒಂದು ಸಲ ನಿನ್ನ ಗಂಡನೂ ಕರ್ಕೊಂಡು ಹೋಗಿ ತಪ್ಪಾಯಿತು ಅಂತ ಅವ್ರ ಕಾಲಿಗೆ ಬಿದ್ದುಬಿಡು. ಆಗ ಎಲ್ಲ ಸರಿ ಹೋಗ್ಬೋದಲ್ವಾ? ನಿಜಮ್ಮ, ಖಂಡಿತ ಹಾಗೆ ಮಾಡ್ತೀನಿ. ನಾವೇನು ಬರ್ತೀವಿ. ಸರಿಮ್ಮ, ತಗೊಳ್ಳಿ. ನಡಿ. ಶಾರದಾ, ನಾಳೆ ನಮ್ಮ ಮನೇಲಿ ಚಪ್ರದ ಪೂಜೆ. ನೀನು ತಪ್ಪದೆ ಬರಬೇಕು. ಸಾಧ್ಯವಾದರೆ ನಿನ್ನ ಗಂಡನೂ ಕರ್ಕೊಂಡು ಬಾ. ಸರಿಮ್ಮ. ಆಯಿತಾ? ಸರಿ, ಬರ್ತೀವಿ. ಅಂಜು, ಬಾರೆ ಇಲ್ಲಿ. ಏನೇ ಬಾರೆ ಇಲ್ಲಿ. ಏನೋ ನನ್ನ ಬಾಳೆ ಎಲೆ ವರ್ಷೋಷತಿಗೆ ನಿನ್ನ ಮಾವಿನ ಎಲೆನ ಪೋಣಿಸಿರ್ಬೇಕು. ಯಾವಾಗಲೂ ನೀನು ಈಸಿ ಕೆಲಸ ತೊಗೊಂಡು ನಂಗೆ ಬೈತೀಯ ಅಲ್ವಾ? ಏಯ್, ಮಾವಿನ ಎಲೆ ಒಂದೆರಡು ಹೆಚ್ಚು ಕಮ್ಮಿ ಆದರೆ ಫಂಕ್ಷನ್ ಏನು ನಿಲ್ಲಲ್ಲ. ಅದೇ ಬಾಳೆ ಎಲೆ ಏನಾದರೂ ಧೂಳಿದ್ರೆ ಅದೇ ದೊಡ್ಡ ಇಶ್ಯೂ ಆಗ್ಬಿಡುತ್ತೆ ಕಣೆ. ನಮ್ಮದೇ ಟಫೆಸ್ಟ್ ಜಾಬು. ಇದನ್ನು ಮಾಡಿ ನೋಡು, ಗೊತ್ತಾಗುತ್ತೆ ಯಾವ ಟಫು ಅಂತ. ಸ್ವಲ್ಪ ನಿಮ್ಮ ಜಗಳ ನಿಲ್ಲಿಸ್ತೀರಾ? ಇಲ್ಲಿ ನನ್ನ ಲೆಕ್ಕನೇ ತಪ್ಪೋಯ್ತು. ಆರ್ತಿನ ನೋಡಿ ಕಲ್ತ್ಕೊಳ್ಳಿ. ಅವಳು ಉಡುಗೊರೆನ ಎಷ್ಟು ಸೈಲೆಂಟಾಗಿ ಕೂತ್ಕೊಂಡು ಬ್ಯಾಗಿಗೆ ತುಂಬಿಸ್ತಾ ಇದ್ದಾಳೆ ಅಂತ. ಅಮ್ಮೋ, ಅಮ್ಮೋ, ನಾಳೆ ಎಲೆ ತುದಿಗೆ ಪುಳಿಯೋಗರೆ ಆಗಬೇಕು ಕಣೆ. ಗೊಜ್ಜು ಕುದಿಸ್ತಾ ಇದ್ದೀನಿ, ಸ್ವಲ್ಪ ಹೋಗಿ ನೋಡ್ಕೊ. ಸರಿಮ್ಮ. ಆರತಿ, ನೀನು ಯಾಕೆ ಇದನ್ನೆಲ್ಲ ಮಾಡ್ತಿದ್ಯಾ? ನಾಳೆ ಮನೆ ತುಂಬ ನೆಂಟರು ಇರ್ತಾರೆ, ತುಂಬ ಗಲಾಟೆ ಗದ್ದಲ ಇರುತ್ತೆ. ನೀನು ಚೂರು ರೆಸ್ಟ್ ಮಾಡೋಕ್ಕಾಗಲ್ಲ. ಈಗ ಹೋಗಿ ಸ್ವಲ್ಪ ಹೊತ್ತು ಮಲಕ್ಕೋ. ಮದುವೆ ಟೈಮಿಗೆ ನಿನಗೇನಾದರೂ ಜ್ವರ ಬಂದರೆ ಹೆಚ್ಚು ಕಮ್ಮಿ ಆಗಿಬಿಡುತ್ತೆ. ನಡಿ ನಡಿ. ಓಹೋ, ಆದ್ಯಾ, ಸಾರ್ಥಕ್, ಬನ್ನಿ ಬನ್ನಿ ಬನ್ನಿ. ಅಣ್ಣ ಅದಕ್ಕೆ ಸಾರ್ಥಕ, ಚೆನ್ನಾಗಿದೆಯೇನಪ್ಪ? ಆದ್ಯಾ, ನಿನ್ನ ಆರೋಗ್ಯ ಹೇಗಿದೆ? ಚೆನ್ನಾಗಿದ್ದೀನಿ ಮಾವ. ನೀವು ಹೇಗಿದ್ದೀರಾ ಚಿಕ್ಕಪ್ಪ? ತಯಾರಿ ಎಲ್ಲ ಚೆನ್ನಾಗಿ ನಡೀತಿದ್ಯಾ? ತಕ್ಕ ಮಟ್ಟಿಗೆ ಆಗಿದೆ, ಇನ್ನೂ ಪೂರ್ತಿ ಆಗಬೇಕು. ನಿಮ್ಮ ಚಿಕ್ಕಮ್ಮ ನಿಂದೇ ಧ್ಯಾನ ಮಾಡ್ತಾ ಇದ್ಲು. ಇರೋನೊಬ್ಬ ಮಗ ಅವನೇ ಮುಂದೆ ನಿಂತೆಲ್ಲ ನಡೆಸ್ಕೊಡ್ಬೇಕು. ಇನ್ನೂ ಬಂದಿಲ್ಲ, ಏನು ಕೆಲಸನೋ ಏನೋ ಅಂತ ಗುಣಗ್ತಾ ಇದ್ಲು. ಅಯ್ಯೋ ಚಿಕ್ಕಪ್ಪ, ಚಿಕ್ಕಮ್ಮ ಒಂದು ಆವಾಜ್ ಆಗ್ತಿದ್ದಾಗೆ ಗಂಟು ಮುಟ್ಟೆ ಕಟ್ಕೊಂಡು ಓಡ್ ಬಂದ್ಬಿಟ್ಟೆ. ಸಾರ್ಥಕ್, ನಿನಗೆ ನಿಮ್ಮ ಅಮ್ಮಂದೇ ಮನಸ್ಸು ಕಣೋ. ನಾನು ಕರೆದ ತಕ್ಷಣ ಓಡ್ ಬಂದ್ಬಿಟ್ಟೆಯಲ್ಲ, ತುಂಬ ಸಂತೋಷ ಆಗ್ತದೆ. ಅಯ್ಯೋ ಚಿಕ್ಕಮ್ಮ, ಈಗಲೇ ಹತ್ತು ಎಲ್ಲ ಖಾಲಿ ಮಾಡಬೇಡಿ. ಆಮೇಲೆ ಆರ್ತಿನ ಕಳಿಸೋವಾಗ ಶಾರ್ಟೇಜ್ ಆದರೆ ಕಷ್ಟ. ಡೋಂಟ್ ವೆರಿ ಅಣ್ಣ, ನಮ್ಮಮ್ಮನ ಕಣ್ಣೀರು ಸಮುದ್ರ ಇದ್ದಂಗೆ. ಖಾಲಿ ಆಗೋ ಸೀನ್ ಎಲ್ಲ ಇಲ್ಲವೇ ಇಲ್ಲ. ಯಾವಾಗ ಬೇಕಾವಾಗ ಎಷ್ಟು ಬೇಕೋ ಅಷ್ಟು ಬರುತ್ತೆ. ಅದಕ್ಕೆ ಹೇಗಿದ್ದೀರಾ? ಪಾಪು ಮಾತಾಡುತ್ತಾ? ಆಗ್ಲೇ ಓದಿಯೋಕೆ ಏನಾದರೂ ಶುರು ಮಾಡಿದ್ಯಾ? ಜಾಸ್ತಿ ಕಾಯೋಕ್ಕಾಗಲ್ಲ, ಬೇಗ ಬರ್ತೀನಿ ಅಂತ ಹೇಳ್ತಾ ಇದೆ. ಹಾಗಿದ್ರೆ ಅದು ಪಕ್ಕ ನಮ್ಮನೆ ರೌಡಿ ಬೇಬೆ ಅಮ್ಮ ಅಕ್ಕನೇ ಆಗಿರುತ್ತೆ. ಏನೇ ಹೇಳ್ತಿದ್ಯಾ? ಇವಳನ್ನೇ ಕಷ್ಟಪಟ್ಟು ಸಹಿಸ್ಬೋದಾಗಿನೇ, ಇನ್ನು ಹುಟ್ಟೋ ಮಗುನು ಹಂಗೆ ಆದರೆ ನನ್ನ ಕತೆ ಅಷ್ಟೇ. ಈಗ ಮದುವೆ ಮನೆ ವಾತಾವರಣ ಬಂದಂಗೆ ಆಗ್ತಾ ಇದೆ. ಮದುವೆ ಮುಗಿಯೋವರೆಗೂ ಎಲ್ಲ ಇದೇ ಥರ ಖುಷಿಯಾಗಿ ನಡೆದು ಹೋದರೆ ಅಷ್ಟೇ ಸಾಕು. ಸಾರ್ಥಕ್ನೇ ಬಂದಾಯ್ತಲ್ಲ,
ಇನ್ನೆಲ್ಲ ಸರಾಗವಾಗಿ ಆಗುತ್ತೆ ಬಿಡು. ಹಾ ಚಿಕ್ಕಪ್ಪ, ಎಲ್ಲ ಸರಾಗವಾಗಿ ನಡೆಯುತ್ತೆ. ರೀ, ನೀವಿವತ್ತು ಮನೇಲಿದ್ದೀರಾ ಅಂತ ತುಂಬ ಖುಷಿ ಆಗ್ತಿದೆ ರೀ. ನಾನು ಕೆಲಸ ಅಂತ ತಾನೇ ಹೊರಗಡೆ ಹೋಗೋದು. ನಾನೇ ನೀನು ಬಿಟ್ಟು ಜಾಲಿಯಾಗಿ ಎಂಜಾಯ್ ಮಾಡೋಕ್ಕೆ ಹೋಗ್ತೀನಾ? ಹಾಗಲ್ಲ ರೀ ಹೇಳಿದ್ದು, ನೀವು ತುಂಬ ಒಳ್ಳೆಯವರು ಅಂತ ನನಗೆ ಗೊತ್ತು. ಹೊರಗಿದ್ದಾಗಲೂ ನನ್ನೇ ನೆನೆಸ್ಕೊಂತಿರ್ತೀರ ಅಲ್ವಾ? ಅದರಲ್ಲಿ ಯಾವ ಡೌಟು ಇಲ್ಲ. ನೀನು ನನ್ನ ಇಷ್ಟೊಂದು ಪ್ರೀತಿ ಮಾಡುವಾಗ ನೀನು ನನ್ನ ನೆನಪಾಗದೇ ಇರ್ತೀಯಾ? ರೀ, ಹೇಳೋದು ಮರ್ತಿದ್ದೆ. ಇವತ್ತು ಮನೆಯವ್ರಿಗೂ ನನ್ನನ್ನು ಕರ್ಕೊಂಡು ಬಂದಿದ್ರಲ್ಲ, ಅವ್ರ ಮಗಳ ಮದುವೆ ಅಂತೆ. ನಾಳೆಯಿಂದನೇ ಶಾಸ್ತ್ರ ಎಲ್ಲ ಶುರುವಾಗುತ್ತಂತೆ. ಆಗಲಿ ಬಿಡು. ಹಾಗಲ್ಲ ರೀ, ಅವ್ರು ನನ್ನನ್ನು ಖಂಡಿತ ಬರಲೇಬೇಕು ಅಂತ ಕರೆದಿದ್ದಾರೆ. ಓ, ಇದಾ ವಿಷಯ? ಸರಿ, ಹೋಗ್ಬಾ. ಯಾಕೆ ನೀವು ಕರ್ಕೊಂಡು ಹೋಗಲ್ವಾ? ಸಾರಿ ಚಿನ್ನ, ನಾಳೆಯಿಂದ ನಂಗೆ ತುಂಬ ಕೆಲಸ ಇದೆ. ಫುಲ್ಲು ಬ್ಯುಸಿ ಆಗಿಬಿಡ್ತೀನಿ. ಯಾಕೆ ಬೇಜಾರು ಮಾಡ್ಕೋತೀಯಾ? ಮದುವೆಗೆ ಕರ್ಕೊಂಡು ಹೋಗ್ತೀನಿ, ಆಯ್ತಾ? ನಿಜವಾಗ್ಲೂ? ಖಂಡಿತ ಕರ್ಕೊಂಡು ಹೋಗ್ತೀನಿ. ರೀ, ಇವತ್ತು ಮನೆಗೆ ಬಂದಿದ್ರಲ್ಲ ಅಮ್ಮ, ತುಂಬ ಒಳ್ಳೆಯವ್ರಿ. ಪಾಪ ಅವ್ರ ಮಗಳಿಗೂ ನಿಮ್ಮ ಥರನೇ ಒಳ್ಳೆ ಗಂಡ ಸಿಗಲಿ. ಅಲ್ಲ, ಮನೇಲಿ ಮೊದಲನೇ ಮಗ ಹುಟ್ಟಿದ್ರೆ ಇಷ್ಟೊಂದು ಸಮಸ್ಯೆ ಅಂತ ಗೊತ್ತಿದ್ರೆ ಸ್ವಲ್ಪ ಲೇಟಾಗಿ ಹುಟ್ಬೋದಿತ್ತು. ಏನು ಕರ್ಮ ಇದು? ಆ ವಿಕ್ರಾಂತ್ ನನ್ನ ಹುಡುಗಿಗೆ ಸೀರೆ ಕೊಡಬೇಕು, ಸೀರೆ ತಂದು ಕೊಡೋಣ. ಆಯಿತು, ಹೋಗಲಿ ಅಂದ್ಕೊಂಡ್ರೆ ಹುಡುಗಿಗೆ ಮೆಹಂದಿ ಕೊಡಬೇಕು. ಆ ಬಜಾರಿ ಅಮೂಲ್ಯನ ಹತ್ರ ಮಾತಾಡಿ ಯಾವ ಥರ ಮೆಹಂದಿ ಬೇಕು ಅಂತ ತೊಗೊಂಡು ಬಾ ಅಂತಾನೆ. ಅಲ್ಲ, ನಾನು ಏನು ಮಾಡ್ತಿದ್ದೀನಿ ಅಂತ ನನಗೆ ಡೌಟ್ ಬರೋ ಲೆವೆಲ್ಗೆ ಇವರೆಲ್ಲ ಸೇರ್ಕೊಂಡು ನನಗೆ ಟಾರ್ಚರ್ ಕೊಡ್ತಿದಾರಲ್ಲ. ನನ್ನಂತ ನಾನೇ ಹುಡುಗಿರ ಅಂಗಡಿಗಳನ್ನ ಸುತ್ತೋ ಹಾಗಾಯಿತು. ಛೇ.